2025 ವಾಟ್ ಅ ಇಯರ್ ಇಟ್ ವಾಸ್. ಈ ಇಯರ್ ಬಗ್ಗೆ ಹೇಳೋದಾದ್ರೆ ಇದು ಜಸ್ಟ್ ಲಾಸಸ್ ಮತ್ತೆ ಗೇನ್ಸ್ ಅಲ್ಲ, ಇದು ನನ್ನ ಗ್ರೋತ್ ಸ್ಟೋರಿ ಅಂತಾನೆ ಹೇಳ್ಬೋದು. ಲಾಸ್ಟ್ ಬಗ್ಗೆ ಹೇಳೋದಾದ್ರೆ ಕೆಲವೊಂದು ಟೈಮ್ಸ್ ಹೋಪ್ ಕಳ್ಕೊಂಡಿದ್ದೀನಿ, ಲವ್ಡ್ ಒನ್ಸ್ನ ಕಳ್ಕೊಂಡಿದ್ದೀನಿ, ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಮನಿನ ಕಳ್ಕೊಂಡಿದ್ದೀನಿ. ಈ ಎಲ್ಲದರಿಂದ ನಾನು ಕಲ್ತ್ಕೊಂಡಿದ್ದೇನಪ್ಪ ಅಂತ ಅಂದರೆ ಸ್ಟ್ರಾಂಗ್ ಆಗಿರಬೇಕು, ಹಾಗೆಯೇ ಅದರಿಂದ ಕಲ್ತಿರೋ ಲೆಸನ್ಸ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಂತ ಅಂದ್ಬಿಟ್ಟು. ಆ್ಯಂಡ್ ಗೇನ್ಸ್ ಬಗ್ಗೆ ಹೇಳೋದಾದರೆ ನನಗೆ ಜಾಬ್ ಸಿಕ್ತು, ಅದ್ರ ಜೊತೆಗೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಡಿಸಿಷನ್ ತೊಗೊಂಡೆ. ಎಜುಕೇಷನ್ ಜೊತೆ ಜಾಬ್ನ ಮೇಂಟೈನ್ ಮಾಡಿಕೊಂಡು, ಆ್ಯಂಡ್ ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರೊಫೆಷನಲ್ಲೇ ಜಾಬ್ ಚೇಂಜ್ ಮಾಡಿ ಅದು ಮುಗೀತು ಅನ್ನೋ ಅಷ್ಟರಲ್ಲೇ ಐ ಸ್ಟಾರ್ಟೆಡ್ ಮೈ ನ್ಯೂ ಜರ್ನಿ ಅಂತ ಹೇಳೋದಾದರೆ ಇನ್ಫ್ಲುಯೆನ್ಸರ್ ಆಗಿ ಜರ್ನಿನ ಶುರು ಮಾಡಿದೆ. ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಕಂಫರ್ಟ್ ಝೋನ್ನ ಬ್ರೇಕ್ ಮಾಡಿದೆ. ಆ್ಯಂಡ್ ಬ್ರೇಕ್ ಮಾಡಿ ಸೋಲೋ ಟ್ರಾವೆಲಿಂಗ್ನ ಶುರು ಮಾಡಿದೆ. ಅದರಲ್ಲಿ ನನ್ನ ಇನ್ನರ್ ಚೈಲ್ಡ್ನ ಯಾವುದೇ ಕಾರಣಕ್ಕೂ ನಾನು ಕಿಲ್ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಆಸ್ ಎ ಮೈಸೂರಿಯನ್ ಆಗಿ ನಾನು ಒಂದ್ಸರ್ತಿನೂ ದಸರಾ ನೋಡಿರಲಿಲ್ಲ, ಬಟ್ ಈ ಟೈಮು ದಸರಾ ನೋಡಲಿಲ್ಲ, ಬಟ್ ಆದರೆ ಅಟ್ಲೀಸ್ಟ್ ಏಷೋನ ನಾನು ಹೋಗಿ ನೋಡ್ಕೊಂಡು ಬಂದೆ ಅಂತ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ನಾನು ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ಲಿಕ್ಕೆ ಅಗ್ರಿ ಆದೆ. ಸೊ ಐ ವೆಂಟ್ ಆನ್ ಮೋರ್ ದೆನ್ 4 times ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗಿದ್ದು ಬಂದೆ. ಅದ್ರಲ್ಲಿ ಐ ಮೆಟ್ ನ್ಯೂ ಪೀಪಲ್, ಅದರಲ್ಲಿ ಲೋಹಿ ಒಬ್ಬ, ಆ್ಯಂಡ್ ಹಿ ಬಿಕೇಮ್ ಮೈ ಫೇವ್ರೇಟ್ ಒನ್ ಅಂತಾನೆ ಹೇಳ್ಬೋದು. ನನ್ನ ಪೀಪಲ್ ಜೊತೆ ನಾನು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗುತ್ತೆ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಫಾರ್ ಎವ್ರಿಥಿಂಗ್ ಅಂತ ಅನ್ನೋದನ್ನ ಕಲ್ತ್ಕೊಂಡೆ. ಆ್ಯಂಡ್ ಐ ಮೇಂಟೈನ್ಡ್ ಇಟ್ ಆಲ್ಸೋ. ಆ್ಯಂಡ್ ನನ್ನ ಪೀಪಲ್ ಆಲ್ವೇಸ್ ನನ್ನ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಫೌಂಡ್ ಮೈ ಸೆಲ್ಫ್ ಅಂತಾನೆ ಹೇಳ್ಬೋದು, ವಿಚ್ ವಾಸ್ ವೆರಿ ನೆಸೆಸರಿ. ಅನ್ಕೊಂಡಿದ್ದೆಲ್ಲ ಆಗಿದೆ ಅಂತಲ್ಲ, ಆದರೆ ಎವ್ರಿಥಿಂಗ್ ಈಸ್ ಇನ್ ಪ್ರೋಗ್ರೆಸ್ ಅಂಡ್ ಪ್ರೊಸೆಸ್ ಅನ್ನೋದು ಅರ್ಥ ಆಯಿತು. ಒನ್ಸ್ ಐ ವಾಸ್ ಎ ಗರ್ಲ್ ಬಿಹೈಂಡ್ ವಾಲ್ಸ್ ಲೈಕ್ ಎ ಬರ್ಡ್ ಇನ್ ಎ ಕೇಜ್, ನೌ ಐ ಆಮ್ ಔಟ್ ಆಫ್ ಇಟ್. ಈಗ 2026ಗೆ ಮೂವ್ ಆಗ್ತಾ ಇದ್ದೀನಿ. ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಆದರೆ ಹೋಪ್ಸ್ ಇದೆ, ಮ್ಯಾನಿಫೆಸ್ಟೇಷನ್ಸ್ ಇದೆ. ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.